ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ನಾವು 28ನೇ ತಾರೀಕಿಗೆ ಸಂಪೂರ್ಣವಾಗಿ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ ಈ ವೇದಿಕೆ ಮುಖಾಂತರ. ಯಾಕೆ ಕೊಡ್ತಾ ಇದ್ದೀವಿ ನಮಗೆಲ್ಲ ಗೊತ್ತಿದೆ. ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರ್ತಕ್ಕಂಥ ಭಾರತ ದೇಶದ ಎಲ್ಲ ಸಮುದಾಯಗಳಿಗೆ ಹಕ್ಕುಗಳನ್ನು ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ, ಮಹಿಳಾ ವಿಮೋಚನೆಯನ್ನು ಮಾಡಿರ್ತಕ್ಕಂಥ, ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. RSSನ, ವಿಶ್ವ ಹಿಂದೂ ಪರಿಷತ್ತಿನ, ಬಜರಂಗ ದಳದ, ಬಿಜೆಪಿಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದಿಬಿಟ್ಕೊಂಡಿದ್ದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದ್ರು ಅಂದ್ರೆ ಬಹುಶಃ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಹುಶಃ ಈಗ ಅನಿಸಿದೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದ್ರ ರಿಯಾಕ್ಷನ್ ಏನು ಬರ್ತದೆ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಸಂದರ್ಭದಲ್ಲಿ ಸಂವಿಧಾನ ಬರೆದಂತ ಪ್ರಾರಂಭದಲ್ಲಿ ಇದೇ RSSನ ಅನೇಕ ಮುಖಂಡರು ಈ ಸಂವಿಧಾನವನ್ನ ಯಾವ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಬಗ್ಗೆ, ಸಂವಿಧಾನದ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇ ಅಂತ RSS. ಇವತ್ತು ಬಿಜೆಪಿ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ದೇಶದ ಎಲ್ಲ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ರು ಕೂಡ RSSನ ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಮಾಡಂಗಿಲ್ಲ. ಒಂದು ಫೋಟೋ ಕೂಡ ಇದುವರೆಗೆ ಕೂಡ ಅವ್ರು ಇಟ್ಟಿಲ್ಲ. ಇಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ. ಆದ್ರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ. ಇದನ್ನ ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತಾ ಇದೆ ಅಂತಕ್ಕಂಥದ್ದನ್ನ ನಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಒಕ್ಕೂಟಗಳು, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂಟಲಿಂದ ನಮಗೆ ಒಂದು ಸಾಥನ್ನು ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ. ಒಂದು ವ್ಯಾಪಕವಾದಂಥ ಒಂದು ಪ್ರಚಾರ ಇದು ನೀವು ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ತಾವೇನದಿರಿ ನೀವು ಅದನ್ನು ಮಾಡಬೇಕಾಗ್ತಾ ಇದೆ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ. ಯಾಕಂದ್ರೆ ಕೆಲವು ಸಲ ಏನಾಗ್ತದೆ, ನಾವು ಹೇಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನ ಮರೆಮಾಚತಕ್ಕಂಥದ್ದು ಆಗಬಾರ್ದು. ಇವತ್ತು ನಮಗ್ಯಾರಿಗೆ ಅಲ್ಲ, ಇಡೀ ದೇಶದ ಸಂವಿಧಾನಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕಾಗಿ ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದಾಗ್ತಾ ಇವೆ, ಬಸ್ಗಳು ಬಂದಾಗ್ತಾ ಇದೆ, ಮಾರ್ಕೆಟ್ ಬಂದಾಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಹಿಂದಾಗಿರ್ಬಹುದು, ಹಿಂದ್ ಸಂಘಟನೆ ಆಗಿರ್ಬಹುದು, ದಲಿತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬೋದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು, ಇವತ್ತೇನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಇದನ್ನ ಈ ಬೆಂಬಲಕ್ಕೆ ಇದನ್ನ ಜವಾಬ್ದಾರಿ ಅಂತ ತೆಗೆದುಕೊಂಡು ಈ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನಮ್ಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂತೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ, ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ. ಭಾರತ ದೇಶವಾಸಿಗಳು ಯಾರೂ ಅಂಬೇಡ್ಕರ್ ಅವರ ಅಪಮಾನವನ್ನು ನಾವು ಎಂದೂ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ನಾವು ಬರುವಂಥ ಶನಿವಾರ 28ಕ್ಕೆ ಏನು ದೊಡ್ಡ ಮಟ್ಟದ ವಿಜಾಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು, ಮಾರುಕಟ್ಟೆಯನ್ನು, ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ. ಮತ್ತೇನು ಇವರು BJPಯವರು ಇತ್ತೀಚಲಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತೀರಲ್ಲ, ಗುಜರಾತಿನಲ್ಲಿ ನಿಮ್ಮದೇ ಸರ್ಕಾರ ಇದೆ. ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ. ಯಾಕೆ? ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ ಬಗ್ಗೆ ಇತ್ತಿತ್ತಲಾಗಿ. ಮಿತ್ರರೇ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಮಾಡಿದಂಥ ಅವಮಾನ ಇವತ್ತು ಇಲ್ಲಿ ನೆರೆದಂಥ ಎಲ್ಲ ವೇದಿಕೆ ಮೇಲೆ ಕೂತಂಥ ಗಣ್ಯಾತಿಗಂತ ವ್ಯಕ್ತಿಗಳು ಇವತ್ತು ಭಾರತದ ಸಂವಿಧಾನ ಇವತ್ತು ವಿಶ್ವಕ್ಕೆ ಒಂದು ಸಮಾನತೆ ಅಸಮಾನತೆಯನ್ನು ಹೋರಾಡಿಸಿ ಸಮಾನತೆಯನ್ನು ತಂದಂಥ ಬಾಬಾ ಸಾಹೇಬರ ಸಂವಿಧಾನ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಭಾಳ ಅವಶ್ಯಕತೆ ಇದೆ. ಅಂಥದ್ದನ್ನು ಜಾತಿವಾದಿಗಳು ಆದಂಥ RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇವತ್ತು ಮತ್ತೆ ಈ ದೇಶದಲ್ಲಿ ಚಾತುರ್ವರ್ಣ ಪದ್ಧತಿ ನಿರ್ಮಾಣ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ದಲಿತ ಚಳವಳಿಗಳ ಹೋರಾಟಗಳ ಮುಖಾಂತರ ನಾವು ಹೇಳ್ತಿದ್ದೀವಿ. ಚಳವಳಿಯನ್ನು ಕಟ್ಟುವಾಗ ಅವರಿಗೆ BJP ಅವರಿಗೆ RSS ಅವರಿಗೆ ಸವಾಲು ಹಾಕ್ತಿದ್ವಿ. ಅವರಿಗೆ ಬೇಕಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬೇಡ, ಸಾಧು ಸಂತರ ಸಂವಿಧಾನ ಬೇಕು. ನಾವು ಆವಾಗ ಇವತ್ತು ಚಳವಳಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮಂದಿರ ಮಸೀದಿ ನಾಟಕ ಸಾಕು, ಮಂಡಳ ವರದಿ ಜಾರಿಯಲ್ಲಿ ಬರಬೇಕು ಅನ್ನುವಂಥ ಸ್ಲೋಗನ್ನ ಬಳಿಕ ಇವತ್ತು RSS ಅವರು, ಬಜರಂಗ ದಳದವರಿಗೆ, ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ನಾವು ಎಚ್ಚರಿಕೆ ಮಾತನ್ನು ಕೊಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತ ಕೇಂದ್ರದಲ್ಲಿ ಬಂದಂಥ BJP ಸರ್ಕಾರ, ಅಮಿತ್ ಶಾ ಏನಂತವರು ಅಂಬೇಡ್ಕರ್ ಸಂವಿಧಾನ ಅವಹೇಳನ ಮಾಡುವ ಮೂಲಕ ಇಡೀ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಚಾರದಾಗ, ಪ್ರಜಾಪ್ರಭುತ್ವ ಇಲ್ಲದಂತೆ ಮಾಡುವಂಥ ಸಂದರ್ಭದಾಗ, ಇಂಥ ವಿಚಾರದ ಒಳಗ ನಾವೆಲ್ಲರೂ ಇವತ್ತು ಒಂದಾಗಿ, ಶೋಷಿತ ವರ್ಗಗಳೆಲ್ಲ ಒಂದಾಗಿ, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲ ಇವತ್ತು ನಾವು ಒಂದಾಗಿ ಇವತ್ತು ನಾಳೆ ಬರುತ್ತಿರುವಂಥ ದಿನದಲ್ಲಿ ಇವತ್ತು ನಾವು 28 ಶನಿವಾರ ಬಿಜಾಪುರ ಬಂದ ಕರೆಯನ್ನು ನಾವು ಕೊಡಬೇಕು. ಬಂದ ಕರೆಯಕ್ಕೆ ಮಹಿಳೆಯರು, ಎಲ್ಲ ದಲಿತ ಚಳವಳಿಗಾರರು, ಅಲ್ಪಸಂಖ್ಯಾತರು, ಇನ್ನುಳಿದವರು ಈ ಭಾಗದ ನಾಳೆ 10,000 ಜನಸಂಖ್ಯೆ 20,000 ಜನಸಂಖ್ಯೆ ತಾವೆಲ್ಲ ತರ್ತೀರಂತ ನಾವು ಆಶೆಯನ್ನು ಮಾಡಿದ್ದೀವಿ. ಪ್ರಗತಿಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ. ಅದ್ರ ಜೊತೆಯಲ್ಲೇ ಅವರು ಹೇಳಿದ್ದೇನು ಹೊಸದೇನಲ್ಲ, ಅಥವಾ ಅದು ಏನು ಅವರ ಅಜೆಂಡಾ, ಅವರ ಕಾರ್ಯಸೂಚಿಯನ್ನು ಅವರು ಯಾರ್ಯಾರ ಮುಖಾಂತರ ಈ ರೀತಿ ಹೇಳಿಸಿ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡೋದ್ರ ಜೊತೆಯಲ್ಲಿ ಅವರು ನಮ್ಮನ್ನು ಕಂಟ್ರೋಲ್ ಮಾಡಕ್ಕೆ ಹೊಂಟಿದ್ದಾರೆ. ಅದಕ್ಕಾಗಿ ಇವತ್ತು ರೈತ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಸಿಗುವಂಥ ಸೌಲಭ್ಯಗಳನ್ನೆಲ್ಲನೂ ನಾಶ ಮಾಡಿದ್ದಾರೆ. ಅದೇ ರೀತಿ ಎಲ್ಲದರಲ್ಲಿಯೂ ಕೂಡ ಇವತ್ತು ಏನು ಬಾಬಾ ಸಾಹೇಬರು ಬರೆದಂಥ ಸಂವಿಧಾನವನ್ನೇ ಕಾಲಲ್ಲಿ ಹಾಕಿ ತುಳಿಯುವ ನಿಟ್ಟಿನಲ್ಲಿ ಅವ್ರು ಹೊರಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಎದುರಿಸುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಎಲ್ಲರೂ ಕೂಡ ಅವತ್ತು 28ನೇ ತಾರೀಕಿಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಅದಕ್ಕೆ ವ್ಯಾಪಾರಸ್ಥರು, ಬೀದಿ ವ್ಯಾಪಾರಸ್ಥರು, ಎಲ್ಲ ಸಂಘ ಸಂಸ್ಥೆಯವರು ಕೂಡ ಸಹಕಾರ ನೀಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ನಾನು ಎರಡು ಮಾತು ಮುಗಿಸ್ತೀನಿ. ಸಂಪೂರ್ಣ ಬಂದ್ ಕರೆಗೆ ಈಗಾಗಲೇ
ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲ ಪ್ರಗತಿಪರರು ಹಾಗೂ ಅಂಬೇಡ್ಕರ್ವಾದಿಗಳ ನೇತೃತ್ವದಲ್ಲಿ ಈ ಒಂದು ಕರೆಗೆ ಹೋಗೊಟ್ಟೈತೆ. ಆ ನಿಮಿತ್ತವಾಗಿ 28ನೇ ತಾರೀಕಿನ ದಿವಸ ದಯವಿಟ್ಟು ಯಾರು ತಮ್ಮ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಯಾಕಂತಂದ್ರೆ ಭಾರತ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ನೂರಾರು ಭಾಷೆ ಇದ್ರು ಕೂಡ, ನೂರಾರು ಜಾತಿಗಳಿದ್ರು ಕೂಡ ಒಂದೇ ಅನ್ನುವ ಒಂದು ಸಹಬಾಳದಿಂದ ನಾವೆಲ್ಲರೂ ಬಾಳ್ತಾ ಇದೀವಿ. ಆದ್ರೂ ಕೂಡ ಇಂಥ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸೂಕ್ಷ್ಮ ಒಂದು ವಿಚಾರವಾಗಿ ಅವರು ಹೋಮ್ ಮಿನಿಸ್ಟರ್ ಆಗಿ ಈ ದೇಶವನ್ನ ರಕ್ಷಣೆ ಮಾಡಬೇಕಾದಂತ ಅವರೇ ಈ ರೀತಿ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡುವುದರಿಂದ ಬಹಳಷ್ಟು ಅಂಬೇಡ್ಕರ್ವಾದಿಗಳಿಗೆ ಹಾಗೂ ಒಂದು ಸಂವಿಧಾನದ ಬಗ್ಗೆ ಅಭಿಮಾನಿ ಇರುವಂತಹ ನೂರಾರು ಸಾವಿರಾರು ಕಾರ್ಯಕರ್ತರಿಗೆ ತುಂಬಾ ಅವಮಾನ ಆಗಿದೆ. ಆ ನಿಟ್ಟಿನೊಳಗೆ ಅವರು ತಕ್ಷಣ ಒಂದು ಕ್ಷಮೆ ಕೇಳಬೇಕು. ಅದೇ ರೀತಿಯಾಗಿ ರಾಜೀನಾಮೆ ಕೊಟ್ಟು ತಾವು ಮನೆಗೆ ಹೋಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಎಲ್ಲರ ಪರವಾಗಿ ಕೇಳ್ಕೊಳ್ತಾ, ಅವತ್ತಿನ ದಿನ ನಮ್ಮ ರೈತ ಸಂಘದ ಪರವಾಗಿ ನಾವು ಕೂಡ ನೂರಾರು ಜನ ಅಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ವಿಜಯಪುರ ಬಂದ್ ಮಾಡ್ತಾ ಇದ್ದೀವಿ. ಈ ಒಂದು ಬಂದ್ ಪ್ರತಿಭಟನೆಗೆ ಎಲ್ಲರೂ ಸಹಕಾರ ನೀಡ್ರಿ. ಒಂದು ಶಾಂತಿಯುತವಾಗಿ ನಾವು ಈ ಬಂದ್ ವಿಜಯಪುರ ಬಂದ್ನ ನಾವು ಯಶಸ್ವಿಗೊಳಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಮಿತ್ ಶಾ ಅವ್ರಿಗೆ ನಾವು ಒಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಂಸತ್ ಒಳಗೆ ಕುಂದ್ರಲಿಕ್ಕೆ ನೀವು ಯಾವುದೇ ತರಹದ ಅರ್ಹತೆ ಇಲ್ಲ, ನಿಮಗೆ ಯಾವುದೇ ಅದಕ್ಕೆ ಲಾಯಕೆ ಇಲ್ಲ. ನೀವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನದ ಮೇಲೆ ನಾವೆಲ್ಲರೂ ಹೊಂಟಿವಂದ್ರೆ ನಾವು ಮೊದಲು ಅವ್ರಿಗೆ ಗೌರವ ಕೊಡೋದು ನಾವು ಕಲಿಬೇಕು. ಅಮಿತ್ ಶಾ ಅವರೇ, ನೀವು ಎಲ್ಲಿ ತನಕ ನೀವು ಸಂಸತ್ ಬಿಟ್ಟು ತೊಲಗೋದಿಲ್ಲೋ ಅಲ್ಲಿ ತನಕ ನಮ್ಮ ಪ್ರತಿಭಟನೆ ಹಿಂಗೆ ಇರುತ್ತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನಾನು ಸೋಮನಾಥ್ ಕಲಿಮಠ ಸರ್ ಉಪಸ್ಥಿತಿದ್ದಾರೆ, ಚಂದ್ರಶೇಖರ ಕೊಡಬಾಗಿ ಅವರು ಉಪಸ್ಥಿತಿದ್ದಾರೆ, ರಮೇಶ್ ಮಾಸಂಗಿ ಸರ್ ಉಪಸ್ಥಿತಿದ್ದಾರೆ, MC ಮುಲ್ಲಾ ಸರ್ ಉಪಸ್ಥಿತಿದ್ದಾರೆ, ಮಹಾದೇವಿ ಗೋಕಾಕ್ ಮೇಡಮ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಕಾರ್ಮಿಕ ಸಂಘಟನೆಯಿಂದ ಲಕ್ಷ್ಮಣ್ ಹೆನ್ನಾಳ್ ಅವರು ಉಪಸ್ಥಿತಿದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತರ ಪರವಾಗಿ ಮಲ್ಲು ಕುಮಾರ್ ಅವರು ಉಪಸ್ಥಿತಿದ್ದಾರೆ. SC ದೌರ್ಜನ್ಯ ಸಮಿತಿಯಿಂದ ನಿರ್ಮಲಾ ಮುಖಾರಿಗಳು ಉಪಸ್ಥಿತಿದ್ದಾರೆ. ಜಗವಾದಿ ಮಹಿಳಾ ಸಂಘಟನೆಯಿಂದ ಅನುಶ್ರೀಯ ಇಂಜಿನಿಯರಿಂಗ್ ಅವರು ಉಪಸ್ಥಿತಿದ್ದಾರೆ. ಕಲಂ ಮಹಿಳಾ ಒಕ್ಕೂಟದಿಂದ ಎಲ್ಲವ್ವ ಯುಗಲ್ ಉಪಸ್ಥಿತಿದ್ದಾರೆ. ರಾಜ್ಯ ರೈತ ಸಂಘ ವತಿಯಿಂದ ಸಂಗಮೇಶ್ ಸಗರ್ ಅವರು ಉಪಸ್ಥಿತಿದ್ದಾರೆ. ಇನ್ನೊಬ್ಬರು ಲಿಂಗಾಯತ್ ಮಹಿಳಾ ಸಂಘಟನೆ ವತಿಯಿಂದ ಮಹಾದೇವಿ ಗೋಕಾಕ್ ಅವರು ಉಪಸ್ಥಿತಿದ್ದಾರೆ. ಮಹಿಳಾ ಒಕ್ಕೂಟದಿಂದ ಮೈಬೂಬಿ ಪಂಡುಗೋಲ್ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಬಸವ ಸೇನೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ರವಿಕುಮಾರ್ ಬಿರಾದರ್ ಅವರು ಉಪಸ್ಥಿತಿದ್ದಾರೆ.